ನಮ್ಮ ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಮ್ಮ ಪರಿವಾರದ ಕಡೆಯಿಂದ ನಮಸ್ಕಾರಗಳು. ಈ ಲಾಂಗ್ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ದಲೇ ನೋಡಿ. ನಾವೆಲ್ಲ ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಪ್ಲೇಸ್ನ ವ್ಯೂಸ್ ಹೇಗಿದೆ ಅನ್ನೋದು ಮತ್ತು ಯಾವ ದೇವರ ದರ್ಶನ ನಿಮಗಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಇದೆ. ಹಾಗಾಗಿ ದಯವಿಟ್ಟು ಕೊನೆ ತನಕ ವಿಡಿಯೋನ ನೋಡಿ. ಇವತ್ತು ನಮ್ಮ ಮನೆಯವರಿಗೆ ಕೆಲಸಕ್ಕೆ ಹೋಗಬೇಡಿ ಅಂಥೇಳಿ ರಜಾ ಹಾಕಿಸಿದ್ದೆ. ಹಾಗೆ ನಾವು ಕೂಡ ಎಲ್ಲ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಪರಿವಾರ ಸಮೇತ ಹೊರಟ್ವಿ. ಟೌನ್ನಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಪೂಜೆಯ ಸಾಮಾನುಗಳೆಲ್ಲ ತೊಗೊಳ್ಳೋ ಅಂಥದ್ದಿತ್ತು. ಹಾಗಾಗಿ ಪೂಜೆ ಸಾಮಾನುಗಳೆಲ್ಲ ತೊಗೊಂಡ್ವಿ. ಅಲ್ಲಿಂದ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಚಿಕ್ಕಮಗಳೂರಿನ ಪಕ್ಕ ಇರುವಂಥ ಹಿರೇಮಗಳೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ವಿಶೇಷ ಅಂತ ಹೇಳಿದರೆ, ಇವತ್ತು ಅಲ್ಲಿ ಜಾತ್ರೆ ಇದ್ದಿದ್ದರಿಂದ ನಾವು ಜಾತ್ರೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸುಮಾರು ಒಂದು 25 ವರ್ಷ ಬಿಟ್ಟು ಇವತ್ತು ನಮಗೆ ಜಾತ್ರೆನ ನೋಡುವಂಥ ಭಾಗ್ಯ ಆ ದೇವರು ಕಲ್ಪಿಸ್ಕೊಟ್ಟಿದ್ದಾನೆ. ನೀವು ಕೂಡ ನೋಡಿ. ಹಿರೇಮಗಳೂರಿನಲ್ಲಿ ಇರುವಂತಹ ಅಂತರಘಟ್ಟಮ್ಮ, ಪ್ಲೇಗಿನಮ್ಮ, ಕಾರಾಳಮ್ಮ 3 ಈ ದೇವತೆಗಳು ಒಂದೇ ಜಾಗದಲ್ಲಿ ನೆಲೆಸಿದ್ದಾರೆ. ವರ್ಷಕ್ಕೆ ಒಂದ್ಸರಿ ಜಾತ್ರೆ ಜೋರಾಗಿ ಮಾಡ್ತಾರೆ. ಇದು 73ನೇ ವರ್ಷದ ಸಿಡಿ ಕೆಂಡೋತ್ಸವ ಜಾತ್ರೆ ಆಗಿತ್ತು. ಹಾಗಾಗಿ ನಾವೆಲ್ಲರೂ ಪರಿವಾರ ಸಮೇತ ಹೋಗಿ ಆ ತಾಯಿಯ ಆಶೀರ್ವಾದ ಪಡ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ದೇವರೇ ನಮಗೆ ಮತ್ತು ನಮ್ಮ ಪರಿವಾರಕ್ಕೆ, ನಮ್ಮ ಬಂಧು ಬಳಗಕ್ಕೆ, ಹಾಗೆ ನಮ್ಮ ವಿಡಿಯೋಸ್ ನೋಡೋ ಅಂಥ ಎಲ್ಲ ವ್ಯೂವರ್ಸ್ಗಳಿಗೆ ಒಳ್ಳೇದು ಮಾಡು ಅಂತೇಳಿ ಬೇಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಅದೇ ದೇವಸ್ಥಾನದ ಒಳಭಾಗದಲ್ಲಿ ಆಂಜನೇಯ ಸ್ವಾಮಿನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅವ್ರದ್ದು ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿ ಪ್ರಸಾದ ಹಂಚ್ತಾ ಇದ್ರು. ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ಮತ್ತೆ ಇಷ್ಟು ದೂರ ಹಿರೇಮಗಳೂರಿಗೆ ಬಂದ ಮೇಲೆ ಇಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನ, ತುಂಬ ಪ್ರಾಚೀನ ಕಾಲದ ದೇವಸ್ಥಾನ. ದರ್ಶನ ಮಾಡ್ದಲೇ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿದ್ವಿ. ನೀವೆಲ್ಲ ಯಾರು ಈ ದೇವರ ಒಂದು ದೇವಸ್ಥಾನಕ್ಕೆ ಬಂದಿದ್ದೀರಾ, ಆ ಕೋದಂಡರಾಮ ಸ್ವಾಮಿಯ ದರ್ಶನ ಪಡೆದಿದ್ದೀರಾ ಅನ್ನೋದನ್ನ ಎಸ್ ಅಂತ ಕಮೆಂಟ್ ಮಾಡಿ. ನಾವು ಹೋದಾಗ ದೇವಸ್ಥಾನದ ಬಾಗ್ಲಾಕಿತ್ತು. ಯಾಕಂದರೆ ನಾವು ತುಂಬ ಲೇಟಾಗಿ ಹೋಗಿದ್ವಿ. ಹಾಗಾಗಿ ಹೊರ ಅಂಗಳದಲ್ಲೇ ಸುತ್ತಾಡ್ಕೊಂಡಿದ್ವಿ. ಎಷ್ಟು ಪ್ರಾಚೀನ ಕಾಲದ ದೇವಸ್ಥಾನ ಅಂತ ನೀವೇ ನೋಡ್ಬೋದು. ಈಗಿನ ಕಾಲದಲ್ಲಿ ಸಿಮೆಂಟು, ಇಟ್ಟಿಗೆ, ಮರಳು ಹಾಕಿ ಕಟ್ಟುವಂಥ ಮನೆಗಳೇ 50 ವರ್ಷ ಆದಮೇಲೆ ಬಿಟ್ಬಿಡುತ್ತೆ. ಆದರೆ ಆಗಿನ ಕಾಲದಲ್ಲಿ ಬರೀ ಕೈನಲ್ಲೇ ಕೆತ್ತನೆ ಮಾಡಿ ಕಲ್ಲನ್ನು ಜೋಡಿಸಿ ದೇವಸ್ಥಾನಗಳನ್ನ ಕಟ್ತಾರೆ. ಅದೆಷ್ಟು ವರ್ಷ ಆದ್ರೂ ಸ್ವಲ್ಪನೂ ಹಾಳಾಗೋದಿಲ್ಲ. ತುಂಬ ಕುತೂಹಲ ಮೂಡಿಸುತ್ತೆ ಹೇಗೆ ಕಟ್ಟಿರ್ಬೋದು ಅಂತ. ನನಗೆ ಮನಸ್ಸಿಗೆ ಯಾವಾಗಲೂ ಬರುವಂಥ ಪ್ರಶ್ನೆ ಇದೇನೆ. ನಿಮಗೂ ಅದೇ ಥರ ದೇವಸ್ಥಾನಗಳಿಗೆ ಹೋದಾಗ ಈ ಥರ ಒಂದು ಪ್ರಶ್ನೆ ಕಾಡುತ್ತೆ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಅಲ್ಲೇ ಪಕ್ಕದಲ್ಲೇ ಇರುವಂಥ ಕಲ್ಯಾಣಿ ಹತ್ರ ಕೂಡ ಹೋಗಿದ್ವಿ. ತುಂಬಾ ಪರಿಸರ ಚೆನ್ನಾಗಿತ್ತು. ವಾತಾವರಣ ಅಂತೂ ಬಿಸಿಲಿಗದಕ್ಕೂ ಅಲ್ಲಿ ಹೋದಾಗ ತಂಪಾದ ವಾತಾವರಣ ಇತ್ತು. ಅದನ್ನೆಲ್ಲ ಕಣ್ ತುಂಬಿಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ರಸ್ತೆನಲ್ಲಿ ಬರೋವಾಗ ನನ್ನ ಮಕ್ಕಳು, ಅಪ್ಪ ಐಸ್ ಕ್ರೀಮ್ ಕೊಡಿಸು, ತುಂಬ ಬಿಸಿಲಿದೆ ಅಂತ ಹೇಳಿದ್ರು ಅಂತ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ವಿ. ಹಾಗೆ ಜಾತ್ರೆ ನಡೆಯುವಾಗ ನನ್ನ ತಮ್ಮ ಮಧ್ಯದಲ್ಲೇ ನಮ್ಮ ಜೊತೆ ಜಾತ್ರೆಗೆ ಬಂದು ಜಾಯ್ನ್ ಆದ.
ನಾವು ಬರ್ತಾ ಆಟೋದಲ್ಲಿ ಬಂದಿದ್ವಿ. ನನ್ನ ತಮ್ಮ ಅವನು ಬರಬೇಕಾದ್ರೆ ಓಮಿನಿ ತೊಗೊಂಡು ಬಂದಿದ್ದ. ಎಲ್ಲರೂ ಅದರಲ್ಲೇ ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಬರ್ತಾ ಇದ್ದಂಗೆ ಎಲ್ಲರ ಮುಖನೂ ಸೆಪ್ಪಗಾಗಿತ್ತು. ಯಾಕಂದರೆ ತುಂಬಾ ಬಿಸಿಲಿದ್ದಿದ್ದ ಕಾರಣ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ರು. ಅಂತೂ ಇಂತೂ ನಾವು ಮನೆ ಕಡೆ ಬಂದ್ವಿ. ಆದರೆ ಮನೆ ಕಡೆ ಬರ್ತಾ ಇದ್ದಂಗೆ ಶಾಕ್ ಆಯಿತು. ಯಾಕಂತೇಳಿದರೆ ಕರೆಂಟ್ ಬಿಲ್ಲು ಬಾಗಿಲಲ್ಲೇ ನೇತಾಡ್ತಾ ಇತ್ತು. ಹೋದ್ಸಲಿ ಹಾಕಿದ ವಿಡಿಯೋಗಳಿಗೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿದೆ. ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.